ನಮ್ಮ ದೇಶದ ಹಿರಿಯ ನಾಯಕರು, ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ದೇಶದಲ್ಲಿ ಬೇರೆ ಬೇರೆ ಪದವಿಯನ್ನ ಅಲಂಕರಿಸಿ ಕೇಂದ್ರ ಸಚಿವರಾಗಿ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಗವರ್ನರ್ ಆಗಿ ತನ್ನದೇ ಆದಂತ ಕೊಡುಗೆಯನ್ನ, ತನ್ನದೇ ಆದಂತ ಚಿಂತನೆಯನ್ನ ದೇಶಕ್ಕೆ ಕೊಟ್ಟಂತ ಒಬ್ಬ ರಾಜಕಾರಣಿಯನ್ನ ಇವತ್ತು ನಾವು ಕಳ್ಕೊಂಡಿದೀವಿ. ಕರ್ನಾಟಕದ ಬಗ್ಗೆ ಅವ್ರದೇ ಆದಂತ ಕನಸಿತ್ತು. ಬೆಂಗಳೂರನ್ನ IT ಸಿಟಿ, BT ಸಿಟಿ ಮಾಡ್ಬೇಕನ್ನುವಂತ ಕನಸಿತ್ತು. ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ಕೊಡುಗೆಯನ್ನು ಕೊಟ್ಟಂತ ರಾಜಕಾರಣಿ ಅದು SM ಕೃಷ್ಣ ಅವರು. ಯಾವುದೇ ಹಗರಣಗಳ ಕಹಿ ಇಲ್ಲದೇನೆ ಎಲ್ಲರನ್ನ ಒಟ್ಟಿಗೆ ತಗೊಂಡೋಗಿ ಎಲ್ಲ ಪಕ್ಷದವರನ್ನು ಕೂಡ ಗೌರವಿಸ್ತಿದ್ದಂತವರು SM ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರ ಕುಟುಂಬಕ್ಕೆ ಈ ನೋವನ್ನ ಭರಿಸುವಂತ ಶಕ್ತಿ ಸಿಗ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ನಾನು ದೇವರ ಹತ್ರ ಮಾಡ್ತಾ ಇದ್ದೀನಿ. ಮೇಡಮ್, ನೀವು ಕೂಡ ರಾಜಕಾರಣಿ, ಅವರು ಕೂಡ ರಾಜಕಾರಣದಲ್ಲಿ ಇದ್ದವರು. ಅವರ ರಾಜಕೀಯ ಒಡನಾಟ ಅಥವಾ ನಿಮಗೆ ಯಾವಾಗಾದ್ರೂ ಅವರು ಗೈಡ್ ಮಾಡಿದ್ದು ಆ ಥರದ ಸನ್ನಿವೇಶಗಳು ನೆನಪು ಮಾಡ್ಕೋ. ನಾನು ಮಂತ್ರಿ ಆದ ತಕ್ಷಣ ತುಂಬಾ ಖುಷಿ ಪಟ್ಟಿದ್ರು. ಕರ್ನಾಟಕದಲ್ಲಿ ಮಂತ್ರಿ ಆದಾಗ, ಇಂಧನ ಸಚಿವೆ ಇದ್ದಾಗ, ಗ್ರಾಮೀಣಾಭಿವೃದ್ಧಿ ಇದ್ದಾಗ ನನ್ನನ್ನು ಮನೆಗೆ ಕರೆಸ್ಕೊಂಡು ಒಬ್ಳು ಯುವತಿ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ, ಈ ರೀತಿ ಮಾಡ್ಬೇಕು ಅನ್ನುವಂತ ಬೇರೆ ಬೇರೆ ಸಲಹೆಗಳನ್ನ ಅವ್ರು ಕೊಟ್ಟಿದ್ರು. ಅವರು ವಿದೇಶಾಂಗ ಸಚಿವರಿದ್ದಾಗ ಕೂಡ ನಾನು ಅವರನ್ನು ಭೇಟಿಯಾಗಿದ್ದೆ, ಹಲವಾರು ಬಾರಿ ಭೇಟಿಯಾಗಿದೆ. ಯಾಕಂದ್ರೆ ನಾನು ಅವತ್ತು ಮಾನಸ ಸರೋವರ ಕೈಲಾಸ ಯಾತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲೇನೋ ಜನಕ್ಕೆ ತೊಂದರೆ ಆಗ್ತಾ ಇದೆ, ಭಾರತೀಯರಿಗೆ ಶೌಚಾಲಯದ ಕೊರತೆ ಇದೆ, ವಸತಿಯ ಕೊರತೆ ಇದೆ, ದಾರಿಯಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನ ಅವರಿಗೆ ಗಮನಕ್ಕೆ ತಂದಾಗ ವಿಶೇಷವಾಗಿ ಸ್ಪಂದನೆ ಕೊಟ್ಟು ಅದಕ್ಕಾಗಿ ಅವತ್ತಿನ ಚೀನಾ ಸರ್ಕಾರವನ್ನ ಸಂಪರ್ಕ ಮಾಡಿ ಭಾರತೀಯರಿಗೆ ವಿಶೇಷ ಆದ್ಯತೆಯನ್ನು ಕೊಡಬೇಕನ್ನುವಂಥದಕ್ಕೆ ಅವರು ವಿಶೇಷ ಒತ್ತನ್ನು ಕೊಟ್ಟಿದ್ರು. ಆವಾಗ ನಾನು ಕರ್ನಾಟಕದಲ್ಲಿದ್ದೆ, ನಾನು MP ಆಗಿರ್ಲಿಲ್ಲ. ಆದ್ರೂ ಕೂಡ ಅದಕ್ಕೆ ವಿಶೇಷ ಒತ್ತು ಕೊಟ್ಟು ನನ್ನನ್ನು ಡೆಲ್ಲಿ ಕರೆಸ್ಕೊಂಡು ಅವರ ಮನೆಯಲ್ಲೇ ಕೂರಿಸಿಕೊಂಡು ಅಧಿಕಾರಿಗಳನ್ನು ಕರೆಸಿ ಮಾತಾಡಿ ಅದಕ್ಕೆ ಪರಿಹಾರವನ್ನು ಕೊಡಿಸುವಂತ ಒಂದು ಪ್ರಯತ್ನವನ್ನ ಅವತ್ತಿನ ಸಂದರ್ಭದಲ್ಲಿ ವಿದೇಶಾಂಗ ಸಚಿವರಾಗಿ ಅವರು ಮಾಡಿದ್ರು. ಎಲ್ಲಾ ಸಂದರ್ಭದಲ್ಲಿ ಕೂಡ ಅವರ ಆಶೀರ್ವಾದವನ್ನ ನಾನು ಪಡ್ಕೊಂತ ಇದ್ದೆ, ಅವರ ಮನೆಯವರ ಆಶೀರ್ವಾದವನ್ನ, ಅಮ್ಮನವರ ಆಶೀರ್ವಾದವನ್ನ ಪಡ್ಕೊಂತ ಇದ್ದೆ. ಹಲವಾರು ಸಂದರ್ಭದಲ್ಲಿ ಆ ಮನೆಯಲ್ಲಿ ನಾವು ಭೇಟಿ ಮಾಡಿದ್ವಿ. ಇವತ್ತವರ ಪಾರ್ಥಿವ ಶರೀರ ಅಲ್ಲಿ ಇದೆ. ಅದಕ್ಕಾಗಿ ನಾನು ಕೂಡ ಹೋಗಿ ಪಾರ್ಥಿವ ಶರೀರದ ದರ್ಶನವನ್ನ ಪಡಿಬೇಕು ಅನ್ನೋದ ಕಾರಣಕ್ಕಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಖಂಡಿತವಾಗಿ ಇವತ್ತವರ ದರ್ಶನವನ್ನ ಮಾಡಿ ನಾನು ಪಾರ್ಲಿಮೆಂಟ್ಗೆ ವಾಪಸ್ ಬರ್ತೀನಿ.